ಪ್ರತಿದಿನ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಒಬ್ಬ ಫಾರ್ಮರ್ IPS ಆಫೀಸರ್ ಅಂಡ್ ಲಾಯರ್ ಆದ ಸುಂದರ್ ರಾಜನ್ ಅವರು ಬರ್ತಿದ್ರು. ಸ್ವಲ್ಪ ದಿನ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಟೆಂಪಲ್ ಅಲ್ಲಿ ಸ್ವಲ್ಪ ಜಗಳಗಳಿಂದ ಸುಂದರ್ ರಾಜನ್ ಅವರು ಟ್ರಾವೆನ್ಕೋರ್ ರಾಜ ಕುಟುಂಬದ ಮೇಲೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರೆ. ಸ್ವಲ್ಪ ದಿನ ಹೈಕೋರ್ಟ್ ಅಲ್ಲಿ ನಡೆದಿದ್ದ ಕೇಸ್ ಆಮೇಲೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗುತ್ತೆ. 2011 ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಮಾಡುತ್ತೆ. ಅದೇನು ಅಂದ್ರೆ ಟೆಂಪಲ್ ಅಲ್ಲಿರೋ ಎಲ್ಲ ಸೀಕ್ರೆಟ್ ಡೋರ್ಸ್ ಓಪನ್ ಮಾಡಬೇಕು ಅಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಅಲ್ಲಿ ಟೋಟಲ್ 6 ಡೋರ್ಸ್ ಇದಾವೆ. ಅದಕ್ಕೆ ವಾಲ್ಟ್ A, ವಾಲ್ಟ್ B, ವಾಲ್ಟ್ C, ವಾಲ್ಟ್ D, ವಾಲ್ಟ್ E ಅಂಡ್ ವಾಲ್ಟ್ F ಅಂತ ನೇಮ್ ಇಡ್ತಾರೆ. ಎಲ್ಲ ಡೋರ್ಸು ಓಪನ್ ಮಾಡ್ತಾರೆ. ಬಟ್ ವಾಲ್ಟ್ B ಮಾತ್ರ ಓಪನ್ ಮಾಡೋದಿಲ್ಲ. ಯಾಕೆ ಅಂದರೆ ವಾಲ್ಟ್ Bಗೆ ನಾಗಬಂಧನವಿದೆ. ಓಪನ್ ಮಾಡಿದ್ರೆ ಏನಾಗುತ್ತೆ? IPS ಆಫೀಸರ್ ಆದ ಸುಂದರ್ ರಾಜನ್ ಅವರು ಟ್ರಾವೆನ್ಕೋರ್ ಫ್ಯಾಮಿಲಿ ಮೇಲೆ ಏನಕ್ಕೆ ಕೇಸ್ ಹಾಕಿದ್ರು? ಇಷ್ಟಕ್ಕೂ ಅನಂತ ಪದ್ಮನಾಭ ಸ್ವಾಮಿ ಬ್ಯಾಕ್ ಸ್ಟೋರಿ ಏನು? ಇಲ್ಲಿ ನಡೀತಿರೋ ಮಿಸ್ಟೀರಿಯಸ್ ಥಿಂಗ್ಸ್ ಏನು? ಇಷ್ಟಕ್ಕೂ ಅಲ್ಲಿಗೆ ಅಷ್ಟೊಂದು ಟ್ರೆಜರ್ ಹೆಂಗೆ ಬಂತು? ನಾಗಬಂಧನಂ ಅಂದರೆ ಏನು? ಇದೆಲ್ಲ ಈ ವಿಡಿಯೋಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಬ್ಯಾಕ್ ಸ್ಟೋರಿ. ಇದಕ್ಕೆ ಸಂಬಂಧಿಸಿರೋ ಅಂಥ ಕಥೆಗಳು ತುಂಬಾ ಇದ್ದಾವೆ. ಮೈನ್ ಆ್ಯಂಡ್ ಪಾಪ್ಯುಲರ್ ಸ್ಟೋರಿ ಹೇಳ್ತೀನಿ. ಒಂದು ಹೆಂಗಸು ಕಾಡಲ್ಲಿ ಹೋಗ್ತಿದ್ದಾಗ ಅಲ್ಲಿ ಅನಂತ ಕಾಡು ಅನ್ನೋ ಪ್ಲೇಸಲ್ಲಿ ಒಂದು ಅಳ್ತಿರೋ ಮಗುನ ನೋಡುತ್ತೆ. ದೂರದಿಂದ ನೋಡಿದಾಗ ಆ ಮಗು ಕನಿಷ್ಠ ನಡೆಯೋ ಸ್ಟೇಜಲ್ಲೂ ಇರಲಿಲ್ಲ. ಮಗು ತುಂಬ ಅಳ್ತಿರೋದು ನೋಡ್ಬಿಟ್ಟು ತಾಯಿ ಎತ್ಕೊಂಡು ಹಾಲು ಕೊಡ್ತಾರೆ. ಆಮೇಲೆ ಮಗುನ ಅಲ್ಲೇ ಮರದ ಕೆಳಗಡೆ ಮಲಗಿಸಿ ಅವ್ರ ಕೆಲಸ ನೋಡೋಕ್ಕೆ ಅವ್ರ ದಾರಿ ಹಿಡಿತಾರೆ. ಆಮೇಲೆ ಸಂಜೆ ಅದೇ ದಾರಿಯಲ್ಲಿ ಬರ್ತಿದ್ದಾಗ ಅಲ್ಲಿ ನಡೀತಿರೋದು ನೋಡಿ ಶಾಕ್ ಆಗ್ತಾರೆ. ಯಾಕೆ ಅಂದರೆ ಆ ಮಗು ಮಲಗಿರೋ ಜಾಗದಲ್ಲಿ 5 ತಲೆ ಹಾವು ಪ್ರೊಟೆಕ್ಷನ್ ಮಾಡ್ತಿರುತ್ತೆ. ಆ ನಿಮಿಷ ಗೊತ್ತಾಗುತ್ತೆ ಆ ಮಗು ಯಾರು ಅಲ್ಲ, ಸಾಕ್ಷಾತ್ ವಿಷ್ಣು ಪ್ರಭು ಅಂತ. ತಕ್ಷಣ ಮಗು ಹತ್ರ ಹೋಗಿ ಗಂಜಿ ನೀರು ಮತ್ತು ಹಾಲು ಕುಡಿಸ್ತಾರೆ. ತಕ್ಷಣ ಈ ವಿಷಯ ರಾಜ್ಯನ ಆಳ್ತಿರೋ ರಾಜನ ಗೊತ್ತಾಗುತ್ತೆ. ಆ ತಕ್ಷಣ ಅಲ್ಲೇ ಒಂದು ಟೆಂಪಲ್ ಕಟ್ಟಿಸ್ತಾರೆ. ಆ ಟೆಂಪಲ್ ಹೆಸರೇ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್. ಮತ್ತೆ ಆ ಪ್ಲೇಸ್ಗೆ ತಿರುವನಂತಪುರಂ ಅಂತ ನೇಮ್ ಇಡ್ತಾರೆ. ತಿರುವನಂತಪುರಂ ಅಂತ ಚೇಂಜ್ ಆಗುತ್ತೆ. ಮತ್ತೆ ಬ್ರಿಟಿಷರು ಬಂದಮೇಲೆ ತ್ರಿವೇಂಡಂ ಅಂತ ಚೇಂಜ್ ಮಾಡಿಬಿಡ್ತಾರೆ. ಈಗ ಇನ್ನೊಂದು ಸ್ಟೋರಿ ನೋಡೋಣ. ಈ ಸ್ಟೋರಿ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಅವರ ವೆಬ್ಸೈಟಲ್ಲೂ ಇದೆ. ದಿವಾಕರ ಮುನಿ ಅಂತ ಒಬ್ಬ ಸನ್ಯಾಸಿ ಇದ್ರು. ವಿಷ್ಣುಮೂರ್ತಿಗೆ ಪರಮ ಭಕ್ತ ಅವರು. ಅವರ ಭಕ್ತಿಗೆ ಮೆಚ್ಚಿ ವಿಷ್ಣು ಪ್ರಭು ಒಂದು ದಿನ ಬಾಲಕನಾಗಿ ಅವ್ರಿಗೆ ದರ್ಶನ ಕೊಡ್ತಾರೆ. ಮುನಿ ತಪಾಸ್ ಮಾಡಿ ತೆಗೆಯೋ ಅಷ್ಟರಲ್ಲಿ ಅವ್ರ ಕಣ್ಮುಂದೆ ಆ ಬಾಲಕ ಇರ್ತಾರೆ. ಅವಾಗ ಆ ಮುನಿ ಆ ಬಾಲಕನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆ ಬಾಲಕನು ಬರೋಕ್ಕೆ ರೆಡಿ ಆಗ್ತಾನೆ. ಬಟ್ ಒಂದು ಕಂಡೀಷನ್ ಇಡ್ತಾರೆ. ಆ ಕಂಡೀಷನ್ ಏನು ಅಂದರೆ, ಒಂದು ವೇಳೆ ನೀನು ಯಾವತ್ತಾದರೂ ನನ್ನನ್ನು ಬೈದರೆ ನಿನಗೆ ಹೇಳ್ದೆ ಹೊಟ್ಟೋಗ್ತೀನಿ ಅಂತ. ಅದಕ್ಕೆ ದಿವಾಕರ್ ಮುನಿ ಸರಿ ಅಂತ ಹೇಳಿ ಆ ಬಾಲಕನ ಕರ್ಕೊಂಡು ಓಡ್ತಾರೆ. ಆಮೇಲೆ ಆ ಬಾಲಕ ತುಂಬ ತುಂಟು ಕೆಲಸಗಳು ಮಾಡ್ತಿದ್ದ. ಆದರೂ ಮುನಿ ಏನೂ ಅಂತಿರಲಿಲ್ಲ. ಬಾಲಕನ ಜೊತೆ ಯಾವಾಗೂ ನಗ್ನಗ್ತಾ ಮಾತಾಡ್ತಿದ್ರು. ಆದರೆ ಮುನಿ ಒಂದಿನ ತುಂಬ ಭಕ್ತಿಯಿಂದ ವಿಷ್ಣು ಪೂಜೆಯಲ್ಲಿ ಇರ್ತಾರೆ. ಆಗ ಬಾಲಕ ಬಂದ್ಬಿಟ್ಟು ಮುನಿಗೆ ಡಿಸ್ಟರ್ಬ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಆಗ ಮುನಿಗೆ ತುಂಬ ಕೋಪ ಬಂದ್ಬಿಟ್ಟು ಬಾಲಕನಿಗೆ ಬೈದು ಬಿಡ್ತಾರೆ. ಕಂಡೀಷನ್ ಪ್ರಕಾರ ಬಾಲಕನಿಗೆ ಬೈದಿದ್ದಕ್ಕೆ ಬಾಲಕ ಅಲ್ಲಿಂದ ಕಾಣೆ ಆಗ್ಬಿಡ್ತಾರೆ. ಆಗ ದಿವಾಕರ್ ಮುನಿಗೆ ತುಂಬ ಬಾಧೆ ಆಗ್ಬಿಟ್ಟು ಆ ಮಗುನ ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡಿ. ಅವಾಗ ಗೊತ್ತಾಗುತ್ತೆ ಈ ಬಾಲಕ ಶ್ರೀ ಮಹಾವಿಷ್ಣು ಅಂತ. ಮತ್ತೆ ದರ್ಶನ ಕೊಡುವಂಥ ವಿಷ್ಣು ಮೂರ್ತಿನ ಕೇಳ್ಕೊತಾರೆ ಮುನಿ. ಆಗ ಅಲ್ಲಿ ಒಂದು ದೊಡ್ಡ ಮರ ಮುರಿದು ಕೆಳಗಡೆ ಬೀಳುತ್ತೆ. ಆಮೇಲೆ ಆ ಮರ ವಿಷ್ಣು ಮೂರ್ತಿ ಥರ ರೂಪಗೊಳ್ಳುತ್ತೆ. ಆ ರೂಪ ದೊಡ್ಡದಾಗಿರೋದ್ರಿಂದ ಚಿಕ್ಕದಾಗಿ ರೂಪಗೊಳ್ಳುವಂತ ಮುನಿ ಬೇಡ್ಕೊತಾರೆ. ಈ ವಿಷಯ ತಿಳ್ಕೊಂಡಿರೋ ಚೈರ ಡೈನೆಸ್ಟಿ ರಾಜರು 6th ಸೆಂಚುರಿಯಲ್ಲಿ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ನ ಕಟ್ಟೋದನ್ನ ಸ್ಟಾರ್ಟ್ ಮಾಡ್ತಾರೆ. ಕಟ್ಟಿದ್ಮೇಲೆ ತಿರುವನಂತಪುರಂ ಅಂತ ನೇಮ್ ಇಡ್ತಾರೆ ಆ ಟೆಂಪಲ್ಗೆ. ಸ್ವಲ್ಪ ಶತಮಾನಗಳ ಹಿಂದೆ ಬಲರಾಮನ ಇಲ್ಲಿಗೆ ಬಂದು ಪದ್ಮತೀರ್ಥದಲ್ಲಿ ಸ್ನಾನ ಮಾಡಿ ಟೆಂಪಲ್ನಲ್ಲಿರೋ ಅನಂತ ಸ್ವಾಮಿನ ದರ್ಶನ ಮಾಡಿಕೊಂಡ್ರು ಅಂತ ಇದೆ. ಆಮೇಲೆ ಟ್ರಾವೆನ್ಕೋರ್ ರಾಜಕುಟುಂಬಸ್ಥರು ಕೇರಳ ಮತ್ತು ತಮಿಳುನಾಡು ಅನ್ನೋ ರಾಜ್ಯಗಳನ್ನ ಆಳ್ತಾರೆ. ಆದರೆ 1686 ಟೆಂಪಲಲ್ಲಿ ಫೈರ್ ಆಕ್ಸಿಡೆಂಟ್ ಆಗುತ್ತೆ. ಆದರೆ ವಿಷ್ಣುಮೂರ್ತಿ ವಿಗ್ರಹಕ್ಕೆ ಮಾತ್ರ ಏನೂ ಆಗಲ್ಲ. ಆದರೆ 1724 ಮಾರ್ತಾಂಡ ರಾಜ ಅನ್ನೋರು ಆ ಟೆಂಪಲ್ನ ಚೆನ್ನಾಗಿ ಕಟ್ಟಿಸ್ತಾರೆ. ಅವಾಗಿಂದ ಇವಾಗವರೆಗೂ ಟ್ರಾವೆನ್ಕೋರ್ ರಾಜಕುಟುಂಬಸ್ಥರು ಮತ್ತು ಅವ್ರ ಮಕ್ಕಳೇ ಇಲ್ಲಿವರೆಗೂ ನಡೆಸ್ಕೊಂಬರ್ತಿದ್ದಾರೆ. ಇವಾಗಲೂ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಟ್ರಾವೆನ್ಕೋರ್ ಫ್ಯಾಮಿಲಿ ಅಂಡರಲ್ಲೇ ಇದೆ. ಆದರೆ ಸುಂದರನ್ ರಾಜನ್ ಅವರು ಟ್ರಾವೆನ್ಕೋರ್ ಫ್ಯಾಮಿಲಿ ಮೇಲೆ ಏನಕ್ಕೆ ಕೇಸ್ ಹಾಕಿದ್ರು? ಕೇಸ್ ಹಾಕಕ್ಕೆ ಕಾರಣಗಳೇನು ಅಂತ ನಾನು ಇವಾಗ ಹೇಳ್ತೀನಿ, ಕೇಳಿ. ಟ್ರಾವೆನ್ಕೋರ್ ಫ್ಯಾಮಿಲಿಯವರು ಟೆಂಪಲ್ನ ಸರಿಯಾಗಿ ನೋಡ್ಕೊತಿಲ್ಲ ಅಂತ, ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ತಿಲ್ಲ ಅಂತ ರಾಜನ್ ಅವರು ಕೇಸ್ ಹಾಕ್ತಾರೆ. ಆದರೆ ನಿಜವಾದ ಮ್ಯಾಟ್ರ್ ಏನು ಅಂದರೆ, ಟ್ರಾವೆನ್ಕೋರ್ ಫ್ಯಾಮಿಲಿಯವರು ಅನಂತ ಪದ್ಮನಾಭ ಸ್ವಾಮಿ ಪ್ರಾಪರ್ಟಿನ ಮಾಯ ಮಾಡ್ತಿದ್ದಾರೆ, ಖರ್ಚು ಮಾಡ್ತಿದ್ದಾರೆ ಅಂತ. ಇದಕ್ಕೆ ಪ್ರೂಫ್ಸ್ ಏನು ಅಂದರೆ, ಕೇಸ್ ಇನ್ವೆಸ್ಟಿಗೇಟ್ ಮಾಡಿರೋ ಸುಬ್ರಹ್ಮಣ್ಯಂ ಅನ್ನೋ ಆಫೀಸ್ ಅವರ ರಿಪೋರ್ಟಲ್ಲಿ ಗೋಲ್ಡ್ ಪೇಂಟೆಡ್ ಮಿಷಿನ್ ಸಿಕ್ಕಿದೆ ಅಂತ ರಿಪೋರ್ಟ್ ಮಾಡ್ತಾರೆ. ಅಂದರೆ ಇದಕ್ಕೆ ಮೀನಿಂಗ್ ರಿಯಲ್ ಗೋಲ್ಡ್ನ ಅವ್ರು ತಗೋಬಿಟ್ಟು ನಕಲಿ ಗೋಲ್ಡ್ಗೆ ಅವ್ರು ಪೇಂಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಆದರೆ ಈ ಕೇಸ್ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಈ ಕೇಸ್ಗೆ 2011 ಒಂದು ತೀರ್ಪು ಕೊಡುತ್ತೆ. ಆ ತೀರ್ಪು ಏನು ಅಂದರೆ, ಟೆಂಪಲಲ್ಲಿರೋ 6 ರಹಸ್ಯ ಡೋರುಗಳನ್ನ ಓಪನ್ ಮಾಡಬೇಕು ಅಂತ.
ಇದಕ್ಕೆ ಅಂತಲೇ ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡೋಕ್ಕೆ 7 ಮೆಂಬರ್ಸ್ನ ಅಪಾಯಿಂಟ್ ಮಾಡುತ್ತೆ. ಈ ಕೇಸ್ ಹಾಕಿರೋಂಥ ರಾಜನ್ ಅವರು ಈ 7 ಮೆಂಬರ್ಸಲ್ಲಿ ಒಬ್ಬರಾಗಿರ್ತಾರೆ. ನಾರ್ಮಲ್ ಪ್ರತಿ ಇಯರ್ E ಆ್ಯಂಡ್ F ವಾಲ್ಟ್ನ ಓಪನ್ ಮಾಡ್ತಿರ್ತಾರೆ. ಬಿಕಾಸ್ ಆ ವಾಲ್ಟಲ್ಲೇ ಸ್ವಾಮಿಗೆ ಅಲಂಕಾರ ಮಾಡೋ ವಸ್ತುಗಳೆಲ್ಲ ಇರ್ತವೆ. ಆ್ಯಂಡ್ C ಆ್ಯಂಡ್ D ವಾಲ್ಟನ್ನು ಟ್ರಾವೆಲ್ ಕೋರ್ ರಾಜ ಕುಟುಂಬಸ್ಥರ ಅಂಡರಲ್ಲಿ ಇಯರ್ಗೆ 8 ಟೈಮ್ಸ್ ಓಪನ್ ಮಾಡಲಾಗ್ತಿದೆ. ಇನ್ನು ಮಿಕ್ಕಿರೋದು ವಾಲ್ಟ್ A, ವಾಲ್ಟ್ B ಮಾತ್ರ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಹಾಕಿರೋ ಕಮಿಟಿಯವರು ವಾಲ್ಟ್ ಎನ 8 ಅವರ್ ಕಷ್ಟ ಬಿದ್ದು ಓಪನ್ ಮಾಡ್ತಾರೆ. ಆದರೆ ಓಪನ್ ಮಾಡಿ ನೋಡಿದ್ರೆ ವಾಲ್ಟಲ್ಲಿ ಏನೂ ಇರೋದಿಲ್ಲ. ಬಟ್ ಒಳಗಡೆ ಹೋಗಿ ನೋಡಿದ್ರೆ ಒಂದು ಗ್ರನೇಟ್ ಕಲ್ಲು ಇರುತ್ತೆ. ಆ ಗ್ರನೇಟ್ ಕಲ್ಲು ಓಪನ್ ಮಾಡಿ ನೋಡಿದ್ರೆ ಒಂದು ಸೊರಂಗ ಇರುತ್ತೆ. ಆ ಸೊರಂಗದಲ್ಲಿ ಹೋಗಿ ನೋಡಿದಾಗ ಬರೀ ಬಂಗಾರ, ವಜ್ರ, ವೈಡೂರ್ಯ, ಸರ ಈ ಥರ ತುಂಬ ಇರುತ್ತೆ. ಆ ಬಂಗಾರನ 4 ಮಂತ್ಸ್ ಕೌಂಟ್ ಮಾಡ್ತಾರೆ. ಆದರೂ ಸಹ ಬಂಗಾರದ ವ್ಯಾಲ್ಯೂ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಒಂದು ಎಸ್ಟಿಮೇಟ್ ಪ್ರಕಾರ 1.2 ಲ್ಯಾಕ್ ಇಲ್ಲ 1.3 ಲ್ಯಾಕ್ ಕ್ರೋರ್ಸ್ವರೆಗೂ ಇರ್ಬೋದು ಅಂತ ಎಸ್ಟಿಮೇಟ್ ಆಗ್ತಾರೆ. ಪದ್ಮನಾಭ ಸ್ವಾಮಿ ಟೆಂಪಲ್ ರಿಯಲ್ ಆದ ಮಿಸ್ಟ್ರಿ ಇವಾಗ ನೋಡೋಣ. ವಾಲ್ಟ್ ಎ ಆದರೆ ಓಪನ್ ಮಾಡಿದ್ರಾಗಲಿ ವಾಲ್ಟ್ ಬಿ ಓಪನ್ ಮಾಡೋಕ್ಕೆ 2 ಹಾವು ಸೆಕ್ಯೂರಿಟಿಯಾಗಿರುತ್ತೆ. ಎಷ್ಟು ಓಪನ್ ಮಾಡೋಕ್ಕೆ ನೋಡಿದ್ರೂ ಓಪನ್ ಆಗ್ತಿಲ್ಲ. ಯಾಕೆ ಅಂದರೆ ಅದಕ್ಕೆ ನಾಗಬಂಧನ ಅಂತ ಇರುತ್ತೆ. ಇದನ್ನು ಓಪನ್ ಮಾಡೋದಕ್ಕೆ ಸಾಧಾರಣವಾದ ಮನುಷ್ಯನಿಂದ ಆಗಲ್ಲ. ನಾಗಬಂಧನ ಓಪನ್ ಮಾಡೋಕ್ಕೆ ಗರುಡ ಬಂಧನ ಬಂದಿರೋರು ಮಾತ್ರ ಓಪನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಟ್ರಾವೆನ್ಕೋರ್ ಬುಕ್ ಪ್ರಕಾರ 1930ಯಲ್ಲಿ ವಾಲ್ಟ್ ಬಿನ ಓಪನ್ ಮಾಡೋಕ್ಕೆ ಅಂತ ಬರ್ತಾರೆ. ಆಗ ಅಲ್ಲೇ ಹಾವು ಕಚ್ಚೋದ್ರಿಂದ ಅಲ್ಲೇ ಸಾವನ್ನಪ್ತಾರೆ. ಅಷ್ಟೇ ಅಲ್ಲದೆ ಸುಂದರ್ ರಾಜನ್ ಅವರು ವಾಲ್ಟ್ ಎ ಓಪನ್ ಮಾಡಿದ್ದು 1 ತಿಂಗಳಿಗೆ ಸಡನ್ನಾಗಿ ಸಾವನ್ನಪ್ತಾರೆ. ಆ್ಯಂಡ್ ವಾಲ್ಟ್ ಓಪನ್ ಮಾಡೋ ಕಮಿಟಿಯಲ್ಲಿ ಒಬ್ಬರ ತಾಯಿನೂ ಸಾವನ್ನಪ್ತಾರೆ. ಒಂದು 100 ವರ್ಷದಿಂದ ವಾಲ್ಟ್ ಬಿನ್ ಓಪನ್ ಮಾಡೋಕ್ಕೆ ಸ್ವಲ್ಪ ಜನ ಪುರೋಹಿತರು ಹೋಗ್ತಾರೆ. ಆ ಡೋರ್ ಹತ್ರ ಹೋಗ್ಬಿಟ್ಟು ನೋಡಿದಾಗ ಸಮುದ್ರದ ಅಲೆಗಳ ಸೌಂಡ್ ಬರ್ತಿತ್ತಂತೆ. ಮೇ ಬಿ ಈ ಡೋರ್ ಪಕ್ಕದಲ್ಲಿರೋ ಅರೇಬಿಯನ್ ಸಮುದ್ರಕ್ಕೆ ಕನೆಕ್ಟ್ ಆಗಿರ್ಬೋದು ಅಂತ ಹೇಳ್ತಾರೆ. ಬೈ ಚಾನ್ಸ್ ಡೋರ್ ಏನಾದರೂ ಓಪನ್ ಮಾಡಿದ್ರೆ ಇಂಡಿಯಾ ಎಲ್ಲ ಮುಳುಗೋಗ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನೂ ಸ್ವಲ್ಪ ಜನ ಒಳಗಡೆ ವಿಷಪೂರಿತ ಹಾವುಗಳಿರ್ಬೋದು ಅಂತಲೂ ಹೇಳ್ತಿದ್ದಾರೆ. ಈ ಡೋರ್ನ ಮತ್ತೆ 2018ನಲ್ಲಿ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಕೇರಳಲ್ಲಿ ಭಯಂಕರವಾದ ತುಫಾನ್ ಬಂದ್ಬಿಟ್ಟು 480 ಜನಕ್ಕಿಂತ ಹೆಚ್ಚು ಸಾವನ್ನಪ್ತಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ವಾಲ್ಟ್ ಬಿ ಓಪನ್ ಮಾಡಿದಾಗೆಲ್ಲ ಏನೋ ಒಂದು ತೊಂದರೆ ಆಗ್ತಿದೆ ಅಂತ ವಾಲ್ಟ್ ಬಿನ್ನ ಓಪನ್ ಮಾಡಬಾರ್ದು ಅಂತ ಆರ್ಡರ್ ಪಾಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಕಾಲದಲ್ಲಿ ನಾಗಬಂಧನಂ ತೆಗಿಯೋಕ್ಕೆ ಗರುಡ ಬಂಧನಂ ಬಂದಿರೋ ಅಂಥವ್ರು ಯಾರೂ ಇಲ್ಲ. ಅದಕ್ಕಾಗಿ ವಾಲ್ಟ್ ಬಿನ್ನ ಇಲ್ಲಿವರೆಗೂ ಯಾರೂ ಮುಟ್ಕೊತಿಲ್ಲ. ಇಷ್ಟಕ್ಕೂ ಈ ನಾಗಬಂಧನಂ ಅಂದ್ರೇನು? ನಾಗಬಂಧನಂ ಬಗ್ಗೆ ಅಥರ್ವ ವೇದದಲ್ಲಿ ಹೇಳಿದ್ದಾರೆ. ಆಗಿನ ರಾಜರು ಅವರ ಆಸ್ತಿಗಳನ್ನು ಬೇರೆ ರಾಜರಿಂದ ಕಾಪಾಡೋಕ್ಕೆ ಒಂದು ಸೀಕ್ರೆಟ್ ರೂಮಲ್ಲಿಟ್ಟು ನಾಗಬಂಧನ ಮಾಡ್ತಿದ್ರಂತೆ. ಅಥರ್ವ ವೇದದಲ್ಲಿ ನಾಗಬಂಧನದ ಜೊತೆ ಕ್ರಿಮಿಬಂಧ, ಜಲಬಂಧ, ಅಗ್ನಿಬಂಧ ಈ ಥರ ಹಲವಾರು ಬಂಧನಗಳಿದ್ದಾವೆ. ನಲಂದನ ಯೂನಿವರ್ಸಿಟಿ ಸುಟ್ಟೋಗಿರೋದ್ರಿಂದ ಅಥರ್ವ ವೇದನೂ ಸುಟ್ಟೋಗಿದೆ. ಅದಕ್ಕಾಗಿ ಈಗ ಯಾರಿಗೂ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಈ ಬಂಧನಗಳೆಲ್ಲ ಮಂತ್ರಗಳೇ. ಅದನ್ನು ಒಂದು ಫ್ರೀಕ್ವೆನ್ಸಿಯಿಂದ ಓದಿದ್ರೇ ಡೋರ್ಸ್ ಓಪನ್ ಆಗುತ್ತೆ. ಇಷ್ಟಕ್ಕೂ ವಾಲ್ಟ್ ಎಲ್ಲಿ ಸಿಕ್ಕಿರೋ ಬಂಗಾರ ಎಲ್ಲ ಏನಾಗಿದೆ? ಇದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಅದೇನು ಅಂದರೆ ವಾಲ್ಟ್ ಎಲ್ಲಿ ಸಿಕ್ಕಿರೋ ಬಂಗಾರ ಎಲ್ಲ ಟ್ರಾವೆನ್ಕೋರ್ ಫ್ಯಾಮಿಲಿ ಅಂಡರಲ್ಲೇ ಇರುತ್ತೆ. ಆದರೆ ಗೋರ್ಮೆಂಟ್ಗೆ ಇಷ್ಟ ಬಂದಾಗ ಆ ಬಂಗಾರನ ಹೋಗಿ ಟೆಸ್ಟ್ ಮಾಡ್ಬೋದು. ಆ್ಯಂಡ್ ಟ್ರಾವೆನ್ಕೋರ್ ಫ್ಯಾಮಿಲಿ ಅದಕ್ಕೇನೂ ಹೇಳಬಾರ್ದು, ಲೆಕ್ಕ ಕರೆಕ್ಟಾಗಿ ತೋರಿಸ್ಬೇಕು. ಬಂಗಾರ ಯಾರಿಗಾದ್ರೂ ಕೊಡೋದು ಇಲ್ಲ ಸೇಲ್ ಮಾಡೋದು ಇದು ಚಟ್ಟರೀತ್ಯ ನೇರ. ಆದರೆ ಈ ಬಂಗಾರ ಮೇಂಟೈನ್ಗೋಸ್ಕರ ಸುಪ್ರೀಂ ಕೋರ್ಟ್ ಒಂದು ಕಮಿಟಿನ ಅರೇಂಜ್ ಮಾಡುತ್ತೆ. ಆ ಕಮಿಟಿಯಲ್ಲಿ ಟ್ರಾವೆನ್ಕೋರ್ ಫ್ಯಾಮಿಲಿ ಮೆಂಬರ್ನೂ ಇರ್ತಾರೆ. ಅಲ್ಲಿ ಎಷ್ಟು ಬಂಗಾರ ಇದ್ದರೂ ಇಂಡಿಯನ್ ಗೋರ್ಮೆಂಟ್ ಅದನ್ನು ತಗೊಳಕ್ಕಾಗಲ್ಲ. ಒಂದು ಲೆಕ್ಕಕ್ಕೆ ನಮ್ಮ ಒಳ್ಳೇದಕ್ಕೆ ಆಯಿತು. ಯಾಕೆ ಅಂದರೆ ನಮ್ಮ ಪೊಲಿಟಿಷಿಯನ್ಸ್ ಗೊತ್ತಲ್ಲ, ಕರಪ್ಷನ್ ಮಾಡೋರು ತುಂಬ ಜನ ಇದ್ದಾರೆ. ಅವ್ರ ಕೈಗೆ ಬಂಗಾರ ಹೋದರೆ ಏನೂ ಮಿಕ್ಕಲ್ಲ. ಇಷ್ಟಕ್ಕೂ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಅಷ್ಟೊಂದು ನಿಧಿ ಎಲ್ಲಿಂದ ಬಂತು? ಇದಕ್ಕೂ ಸ್ವಲ್ಪ ಹಿಸ್ಟ್ರಿ ಇದೆ. ಫಸ್ಟ್ ಒನ್ ಟ್ರಾವೆನ್ಕೋರ್ ಫ್ಯಾಮಿಲಿ ಡೊನೇಷನ್ಸ್. ಅಂದರೆ ಟ್ರಾವೆನ್ಕೋರ್ ರಾಜ ಆದ ಮಾರ್ತಾಂಡ ವರ್ಮ ಅವರ ಆಸ್ತಿನೆಲ್ಲ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಡೊನೇಟ್ ಮಾಡ್ತಾರೆ. ಅದನ್ನೇ ತ್ರಿಪಟಧನ ಅಂತ ಹೇಳ್ತಾರಂತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಡೆವೋಷನಲ್ ಆಫರಿಂಗ್. ಈ ಟೆಂಪಲ್ ಇವಾಗಲಿಂದನೇ ಅಲ್ಲ 6th ಸೆಂಚುರಿಯಿಂದ ಫೇಮಸ್. ಸೊ ತುಂಬ ಜನ ಭಕ್ತರು ಮತ್ತು ರಾಜರು ಬಂದು ಡೊನೇಷನ್ಸ್ ಮಾಡ್ತಿದ್ರಂತೆ. ಥರ್ಡ್ ಒನ್ ಬಂದ್ಬಿಟ್ಟು ಟ್ರೇಡ್ಸ್. ಟೆಂಪಲ್ ಅರೇಬಿಯನ್ಸಿಗೆ ತುಂಬ ಹತ್ರ ಇದೆ. ಅದರಿಂದ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಸ್ ನಡೀತಿತ್ತು. ಆಗ ಇಂಡಿಯಾ ಗೋಲ್ಡ್ ಮತ್ತು ಮಸಾಲೆ ದಿನಸುಗಳು ಅಲ್ಲಿಂದನೇ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಿತ್ತು. ಆಗ ದಾರಿಯಲ್ಲಿ ಬರೋರೆಲ್ಲ ಟೆಂಪಲ್ಗೆ ಸ್ವಲ್ಪ ಡೊನೇಷನ್ಸ್ ಮಾಡಿ ಹೋಗ್ತಿದ್ರಂತೆ. ಅಷ್ಟೇ ಅಲ್ಲದೆ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಅರೇಬಿಯನ್ ದಾರಿಗಳಲ್ಲಿ ಆಗ್ತಿತ್ತಂತೆ. ಆಗ ಸಮುದ್ರ ಕಳ್ಳರು ಇರ್ತಿದ್ರು. ಸಮುದ್ರ ಕಳ್ಳರ ಬಾರಿಯಿಂದ ತಪ್ಪಿಸ್ಕೊಳ್ಳಲು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲಲ್ಲಿ ಸ್ವಲ್ಪ ಬಂಗಾರನ ಡೊನೇಟ್ ಮಾಡ್ತಿದ್ರು. 17th ಸೆಂಚುರಿಯಲ್ಲಿ ಔರಂಗಜೇಬರು ಆವಾಗಲಿಂದ ಬ್ರಿಟಿಷರ ಕಣ್ಣಿಗೆ ಸಹ ಬೀಳದೆ ಬಂಗಾರನ ಕಾಪಾಡ್ಕೊಂಡು ಬರ್ತಾರೆ. ಇದು ಗೈಸ್ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ನ ಸ್ಟೋರಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.